ಗ್ರಹಣದ ಸಮಯದಲ್ಲಿ ಏನು ಮಾಡಬೇಕು ಅಂತ ನಾವು ತಿಳಿದುಕೊಳ್ಳಬೇಕು, ಅದು ಮಾಡುವುದರಿಂದ ಏನು ಫಲ ಸಿಗುತ್ತೆ ಅಂತ. ಕೆಲವರು ವಿತಂಡವಾದ ಮಾಡೋರು ಇದು ಗ್ರಹಣದ ಸಮಯದಲ್ಲಿ ತಿಂದರೆ ಏನಾಗುತ್ತೆ, ಊಟ ಮಾಡಿದರೆ ಏನಾಗುತ್ತೆ ಅಂತ ಹೇಳಿ ಊಟ ಮಾಡ್ತಾ ಇರ್ತಾರೆ, ತಿಂತಾ ಇರ್ತಾರೆ. ಅದು ತಿನ್ನಬೇಡ ಅಂತ ಏನು ಹೇಳಲಿಲ್ಲ. ನಮ್ಮ ಶಾಸ್ತ್ರದಲ್ಲಿ ಏನು ಹೇಳಿದೆ, ಗ್ರಹಣದ ಸಮಯದಲ್ಲಿ ನೀವು ಈ ರೀತಿಯಾದಂತಹ ನಿಯಮಗಳನ್ನು ಪರಿಪಾಲನೆ ಮಾಡಿದರೆ ನಿಮಗೆ ಇಂತಹ ಫಲ ಸಿಗುತ್ತೆ, ಒಳ್ಳೆಯದಾಗುತ್ತೆ ಅಂತ. ಗ್ರಹಣ ಸಮಯದಲ್ಲಿ ಏನಾದರೂ ತಿಂದರೆ ಸತ್ತೋಗ್ತಾರೆ ಅಂತ ಹೇಳಿ ಯಾವ ಶಾಸ್ತ್ರದಲ್ಲಿ ಏನೂ ಇಲ್ಲ. ಅದರಿಂದ ಅದೇ ಒಂದು ಪ್ರಮುಖವಾಗಿ ಇಟ್ಟುಕೊಂಡು ಗ್ರಹಣ ಸಮಯದಲ್ಲಿ ನಾವು ತಿಂತೀವಿ ಅಂತ ಅದನ್ನು ತಿನ್ನತಕ್ಕಂಥದ್ದು ಈ ರೀತಿಯಾಗಿ ಮಾಡಿದಾಗ ಅದು ಯಾವುದೇ ರೀತಿಯ ಪ್ರಯೋಜನ ಬರುವುದಿಲ್ಲ. ನಮ್ಮಲ್ಲಿ ಎಲ್ಲೂ ಕೂಡ ಆ ರೀತಿ ಇಲ್ಲ. ಗ್ರಹಣ ಸಮಯದಲ್ಲಿ ಏನಾದರೂ ಆಹಾರ ಸೇವಿಸಿದರೆ ಸತ್ತೋಗ್ತಾರೆ ಅಂತ ಎಲ್ಲೂ ಕೂಡ ಇಲ್ಲ. ಗ್ರಹಣ ಸಮಯದಲ್ಲಿ ಇಂತಹದ್ದನ್ನು ಮಾಡಿ ಅಂತ ಹೇಳಿದ್ದಾರೆ ಹೊರತು ಮಾಡದೇ ಇದ್ದರೆ ಏನೋ ಕೆಟ್ಟದಾಗುತ್ತೆ, ಏನೋ ಸತ್ತೋಗ್ಬಿಡ್ತಾರೆ ಅಥವಾ ಇನ್ನೇನು ಅನಾಹುತ ಆಗುತ್ತೆ ಅನ್ನತಕ್ಕಂಥದ್ದು ಎಲ್ಲಿಯೂ ಕೂಡ ಹೇಳಿಲ್ಲ. ಅದರಿಂದ ಗ್ರಹಣ ಸಮಯದಲ್ಲಿ ಏನು ಮಾಡಬೇಕು ಅಂತ ತಿಳಿದುಕೊಂಡು ಅದರ ಬಗ್ಗೆ ಯಾರಿಗೆ ನಂಬಿಕೆ ಇದೆ ಅವರು ಅದನ್ನು ಅನುಸರಿಸಿದಾಗ ಅದರಲ್ಲಿ ವಿಶೇಷವಾದಂತಹ ಫಲಪ್ರಾಪ್ತಿಯಾಗುತ್ತೆ. ಆದ್ದರಿಂದ ಅದನ್ನು ನಾವು ಮೊದಲು ತಿಳಿದುಕೊಳ್ಳಬೇಕೇ ಹೊರತು ನಾವು ವ್ಯತಿರಿಕ್ತವಾಗಿ ಆಲೋಚನೆ ಅಥವಾ ವಿತಂಡವಾದವನ್ನು ಮಾಡೋದ್ರಿಂದ ಯಾವುದೇ ರೀತಿಯ ಪ್ರಯೋಜನ ಆಗುವುದಿಲ್ಲ. ಸನಾತನ ಸಂಸ್ಕೃತಿ, ಹಿಂದೂ ಧರ್ಮ, ಸಂಪೂರ್ಣ ಹಿಂದೂ ಧರ್ಮದ ಕುರಿತಾಗಿ ಧರ್ಮವಾಹಿನಿ ಚಾನಲ್ ವೀಕ್ಷಣೆ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.